ಈಗ ನಾನು ಯೋಚನೆ ಮಾಡೋದು ಯಾವಾಗ್ಲೂ ರಕ್ಷಿತ್ ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಾನು ಹೊರಗಡೆಯಿಂದ ಬಂದಿದ್ದು. ನನ್ಗೆ ಇವತ್ತವರೆಗೂ ನಾನು ಸಿನಿಮಾಗ್ ಬರ್ತೀನಿ ಅಂತ ಬಂದವನಲ್ಲ. ಅವಾಗ ಯೋಗರಾಜ್ ಭಟ್ ಸರ್ ಅವ್ರು ಗರಡಿಲಿ ಯಾರೊಬ್ರು ನೋಡಿದ್ರು, ಯೋಗರಾಜ್ ಭಟ್ ಸರ್ ನಿಮ್ಮನ್ನ ನೋಡಿ ಕರೀತಾ ಇದಾರೆ ಬನ್ನಿ, ಆತರ ಬಂದಿದ್ದು. ಇಲ್ಲಿ ಚಂದ್ರಜಿತ್ ಅವರು ಬಂದು ಕೇಳಿದ್ರು. ಮಧ್ಯದಲ್ಲಿ ಯಾವ ಸಿನಿಮಾನು ನಾನು ಒಪ್ಕೊಳ್ಳಿಲ್ಲ. ಬಟ್ ನಾನು ಅದೇ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಅವಾಗ ಯೋಗರಾಜ್ ಭಟ್, ಇವಾಗ ರಕ್ಷಿತ್ ಶೆಟ್ಟಿ. ಸೊ ಈಗಿನ ಕಾಲದಲ್ಲಿ ಮನುಷ್ಯ ಒಂದ್ ₹100 ಕೊಡೋದೇ ದೊಡ್ಡ ವಿಷಯ. ಅದ್ರಲ್ಲಿ ಇಷ್ಟು ಕೋಟಿ ಹೊರಗಡೆ ಅವ್ನಿಗೆ ಆಗ್ತಾರಲ್ಲ. ಸೊ ಆ ಟ್ಯಾಲೆಂಟ್ ನೋಡಿ, ಆ ಪೊಟೆನ್ಶಿಯಲ್ ಏನ್ ನೋಡಿರ್ಬೋದು ನನ್ನಲ್ಲಿ ಅಂತ ನಾನು ಪ್ರತಿ ಸೀನಲ್ಲೂ ನಾನು ಅದನ್ನ ಯೋಚನೆ ಮಾಡಿ ಹ್ಯಾವ್ ಟು ಗಿವ್ ಫುಲ್ ನನ್ನ ಕಮಿಟ್ಮೆಂಟ್ ಅಂತ ಹಂಗ್ ಮಾಡ್ತಾ ಇದ್ದೆ. ಇನ್ನ ಅದ್ರಲ್ಲಿ ಈಗ ಸಿನಿಮಾ ಎಲ್ಲ ನೋಡಾದ್ಮೇಲೆ ಬಂದು ನನಗೆ ಕಾಂಪ್ಲಿಮೆಂಟ್ ಕೊಡ್ತಲ್ಲ, ನಂಗೆ ತುಂಬಾ ಖುಷಿ ಆಗುತ್ತೆ. ನಾವೇನು ಸಿನಿಮಾ ನೋಡಿಲ್ಲ, ನಾವ್ ಯಾರು ಸಿನಿಮಾ ನೋಡಿಲ್ಲ. ಅಂಕಿತ್ ಆಗ್ಲಿ, ಮಯೂರಿ ಆಗ್ಲಿ, ನಾವೆಲ್ಲ ಟ್ರೈಲರ್ ನೋಡಿಲ್ಲ, ಇವತ್ತೇ ಫಸ್ಟ್ ನೋಡಿದ್ರು. ಸೊ ನಾನು ಅಂದ್ರೆ ನಮ್ಕೊಂಡು ಎಷ್ಟು ಕೋಟಿ ದುಡ್ಡು ಹಾಕ್ತಾರಲ್ಲ, ಸೊ ಅದಕ್ಕೆ ನಾನು ಯಾವಾಗ್ಲೂ ಆಭಾರಿ. ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಸರ್, ಅಷ್ಟೇ ಅಲ್ಲ.